ನನಗೂ ವಿಷ್ಣುವರ್ಧನ್ ಅವ್ರಿಗೂ ಇರೋ ಸಂಬಂಧ ಯುನೋ ಇವನ್ ವೆನ್ ಐ ವಾಸ್ ಅ ಚೈಲ್ಡ್ ಫಸ್ಟ್ ಸಂಬಂಧ ನನಗೂ ಭಾರತಿ ಅವ್ರಿಗೂ ಇನ್ನೂ ನನಗೂ ನೆನಪಿದೆ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂಗಿ ಹೇಳ್ತಾಳೆ, ನಮ್ಮ ತಾಯಿ ತಂದೆ ಏನು ಫಾದರ್ ಮದರ್ನ ನೋಡಿ, ನೀವು ನಮ್ಮ ನಿಜ ತಾಯಿ ತಂದೆ ಅಲ್ಲ, ನನಗೆ ಒಂದು ತಾಯಿ ತಂದೆ ಒಂದು ಜೋಡಿ ಇದ್ದಾರೆ, ಜಯಲಲಿತಾ ಆ್ಯಂಡ್ ಜಯಶಂಕರ್ ಅವರೇ ನಮ್ಮ ತಂದೆ ತಾಯಿ, ನೀವಲ್ಲ ಅಂತ ಅವಳು ಹೇಳ್ತಾಳೆ. ನಾನು ಅವಳು ನೋಡಿ ನಮ್ಮ ಅಪ್ಪ ಅಮ್ಮ ಏನೋ ಚಾರು ಹಾಸನ್ ಆ್ಯಂಡ್ ಕೋಮಳವಲ್ಲಿ ಅವರ ಹತ್ರ ನಾನು ಹೇಳ್ತೀನಿ, ನೀವು ನನ್ನ ನಿಜ ತಂದೆ ತಾಯಲ್ಲ, ನನಗೂ ಆದರ್ಶ ಅವ್ರ ಡ್ರೀಮ್ ಏನೋ ಪೇರೆಂಟ್ಸ್ ಇದ್ದಾರೆ. ಅವ್ರು ಯಾರು ಅಂದರೆ ರವಿಚಂದ್ರನ್ ಆ್ಯಂಡ್ ಭಾರತಿ ಅವರು. ನನಗೂ ಏನೋ ಮೊದಲು ಪರಿಚಯವಾದ ಏನೋ ಲೈಕ್ ಗ್ರೇಟ್ ಸ್ಟಾರ್ ಭಾರತಿ ಅವರು. ಅವರು ತಮಿಳ್ನಲ್ಲಿ ಆ್ಯಕ್ಟ್ ಮಾಡುವಾಗ ಅವರ ಸಾಂಗ್ ಎಲ್ಲ ನಾನು ಕಲ್ತ್ಕೊಂಡು ಐ ಯೂಸ್ ಟು ಸಿಂಗ್ ಆಲ್ ಹರ್ ಸಾಂಗ್ಸ್. ಆ ಥರ ಚಿಕ್ಕ ವಯಸ್ಸಿನಲ್ಲಿ ಶಿ ವಾಸ್ ಅ ರೋಲ್ ಮಾಡೆಲ್ ಫಾರ್ ಮೀ. ಯಾರೋ ಹೇಳಿದ್ದಾರೆ ನನಗೆ ಭಾರತಿ ಅವರು ಒಳ್ಳೆ ಅಥ್ಲೀಟ್ ಅಂತ. ಸೊ ಐ ವಾಸ್ ಅನ್ ಅಥ್ಲೀಟ್ ಇನ್ ಸ್ಕೂಲ್. ಅವರು ಚೆನ್ನಾಗಿ ಹಾಡ್ತಾರೆ, ದೆನ್ ಡಾನ್ಸ್ ಬರುತ್ತೆ ಅವರಿಗೆ, ಆ್ಯಂಡ್ ಸ್ಲಿಮ್ ಆಗಿ ಟಾಲ್ ಆಗಿರ್ತಾರೆ. ಶಿ ವಾಸ್ ಅ ಕೈಂಡ್ ಆಫ್ ಅ ರೋಲ್ ಮಾಡೆಲ್. ಆಮೇಲೆ ಒಂದು ಸಲ ನಾನು ಬ್ಯಾಂಗ್ಳೂರು ಬರುವಾಗ ಕಮಲ್ ಹಾಸನ್ ನನ್ನ ಚಿಕ್ಕಪ್ಪ ನನಗೆ ಹೇಳಿ, ಈ ಥರ ನಾಗರಹಾವು ಅಂತ ಒಂದು ಪಿಕ್ಚರ್ ಬಂದಿದೆ, ಅದು ನೋಡು ಅಂತ ಹೇಳಿದ್ದಾರೆ. ನಾನು ಬ್ಯಾಂಗ್ಳೂರು ಥಿಯೇಟರ್ ಹೋಗಿ ನೋಡಿದ್ದೀನಿ ನಾಗರಹಾವು. ಇನ್ನೂ ನೆನಪಿದೆ ಆ ಸ್ಟೆಪ್ಸ್ನಲ್ಲಿ ಅವ್ರು ಬರೋದು, ಅವರ ಫಸ್ಟ್ ಶಾಟ್ ಬರೋವಾಗ ದ ರಿಯಾಕ್ಷನ್ ಆಫ್ ದಿ ಆಡಿಯನ್ಸ್, ಅವ್ರು ಕ್ಲ್ಯಾಪ್ ಮಾಡಿ ಚಿಯರ್ ಮಾಡೋದು, ಅದೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ಅದನ್ನು ತಮಿಳಲ್ಲಿ ರೀಮೇಕ್ ಮಾಡಿದ್ದಾರೆ, ರಾಜನಾಗಮ್ ಅಂತ. ಆ್ಯಂಡ್ ಶ್ರೀಕಾಂತ್ ಅವರು ಇವಾಗ ಏನೋ ಫಾದರ್ ರೋಲ್ಸ್ ಎಲ್ಲ ಮಾಡ್ತಾರೆ. ಶ್ರೀಕಾಂತ್ ಅಂತ ಒಂದು ಶ್ರೀಧರ್ ಇಂಟ್ರೊಡ್ಯೂಸ್ ಮಾಡಿದ ಒಂದು ವೆರಿ ಸ್ಪೆಷಲ್ ಆ್ಯಕ್ಟರ್. ಅವರು ಹಿ ವಾಸ್ ವರ್ಕಿಂಗ್ ಇನ್ ಅಮೆರಿಕನ್ ಕಾನ್ಸುಲೇಟ್, ಅಲ್ಲಿಂದ ಫಸ್ಟ್ ಗ್ರಾಜುಯೇಟ್ ಆ್ಯಂಡ್ ಪರ್ಸನ್ ಬಂದಿದ್ದು ಶ್ರೀಕಾಂತ್. ಅವರು ಮಾಡಿದ ಪಿಕ್ಚರ್ ರಾಜನಾಗಮ್. ಆ ರಾಜನಾಗಮ್ ನೋಡಿ ನಾನು ಹೇಳ್ತೀನಿ ನನ್ನ ಚಿಕ್ಕಪ್ಪ ಕಮಲ್ ಹಾಸನ್ಗೆ, ವಿಷ್ಣುವರ್ಧನ್ ಅಂತ ಒಂದು ನ್ಯೂ ಆ್ಯಕ್ಟರ್ ಬಂದಿದ್ದಾರಲ್ಲ, ಹೀ ಈಸ್ ನೋ ಕಂಪ್ಯಾರಿಸನ್ ಟು ಹಿಮ್, ಹಿ ವಾಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳಿದ್ದೀನಿ. ದಟ್ ಈಸ್ ಮೈ ಫಸ್ಟ್ ಎನ್ಕೌಂಟರ್. ಆ ಥರ ಪರಿಚಯ ಆಗಿದ್ದೀನಿ ನಾನು ಆ್ಯಸ್ ಅ ಫ್ಯಾನ್. ಆಮೇಲೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಆ್ಯಂಡ್ ಬಿಕಾಸ್ ಆಫ್ ನಿಮಗೆಲ್ಲ ಗೊತ್ತು, ನಾನು ಫಿಲ್ಮ್ ಇಂಡಸ್ಟ್ರಿ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ಚಿಕ್ಕಪ್ಪ ಕಮಲ್ ಹಾಸನ್ ಅವರೇ. ಅವರು ಏನೋ ಅಡ್ವೈಸಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿ ನಾನು ಕ್ಯಾಮ್ರಾ ಎಲ್ಲ ಕಲ್ತ್ಕೊಂಡು ಆಮೇಲೆ ಆ್ಯಕ್ಟ್ರೆಸ್ ಆಗಿದೆ. ಆ್ಯಕ್ಟ್ರೆಸ್ ಆಗಿದ ಮೇಲೆ ನನಗೊಂದು ಕನ್ನಡ ಪಿಕ್ಚರಲ್ಲಿ ಮಾಡಬೇಕು ಅಂತ ಆಫ್ಟರ್ ಬೆಂಕಿಯಲ್ಲಿ ಅಲ್ಲಿದ್ದವು, ಅದು ಕೆ ಬಾಲಚಂದ್ರ ಪಿಕ್ಚರ್. ಸೆಕೆಂಡ್ ಪಿಕ್ಚರ್ ಆಗಿ ಬಾಬು ಅವರು, ರಾಜನ್ ಸಿಂಗ್ ಬಾಬು ಅವರು ನನ್ನ ಹತ್ರ ಬಂದು, ಇನ್ನೂ ನೆನಪಿದೆ, ಕಂಠೀರವ ಸ್ಟುಡಿಯೋ ಅಲ್ಲಿ ನನ್ನ ಹತ್ರ ಕೂತ್ಕೊಂಡು 2 ಲೈನ್ಸ್ನಲ್ಲಿ ಕತೆ ಹೇಳಿದ್ದಾರೆ. ಈ ಥರ ನಾನೊಂದು ಡಾಕ್ಟರ್, ಇನ್ನೊಂದು ಡಾಕ್ಟರ್ಗೆ ಯುನೋ ಹೀ ಇಸ್ ಇನ್ ಲವ್ ವಿತ್ ಮೀ, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಅದು. ದೆನ್ ಐ ಗೆಟ್ ಮ್ಯಾರಿಡ್ ಆ್ಯಂಡ್ ಹೀ ಡೈಸ್. ಆ್ಯಂಡ್ ಅವ್ರು ಹೇಳಿದ್ದು, ಯು ವಿಲ್ ಬಿ ಡೂಯಿಂಗ್ ಡಾಕ್ಟರ್ ನಂದಿನಿ, ದಿ ಅದರ್ ಡಾಕ್ಟರ್ ವಿಲ್ ಬಿ ವಿಷ್ಣುವರ್ಧನ್ ಅವರು. ಸೊ ಐ ವಾಸ್ ವೆರಿ ಹ್ಯಾಪಿ. ಏನೋ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿದ್ದ ನಾಗರಹಾವು ಹೀರೋ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಶೂಟಿಂಗ್ ಹೋದ ತಕ್ಷಣ ಫಸ್ಟ್ ನನಗೆ ಅನಿಸಿತ್ತು, ಇವರು ನೋಡಿದರೆ ಆ ಕಂಪ್ಲೆಕ್ಷನ್, ಆ ಮೂಗು, ಆ ಸ್ಮೈಲ್ ಎಲ್ಲ ನನ್ನ ಚಿಕ್ಕಪ್ಪ ಕಮಲ್ ಹಾಸನ್ ಥರನೇ ಇತ್ತು. ಆ್ಯಂಡ್ ಫಾರ್ ಸಮ್ ರೀಸನ್ ಏನೋ ಆಫ್ಟರ್ 85 ನಮ್ಮ ಫ್ಯಾಮ್ಲಿಗೂ ಕಮಲ್ ಹಾಸನ್ ಅವ್ರಿಗೂ ಅಷ್ಟು ರಿಲೇಷನ್ಶಿಪ್ ಇಟ್ ವಾಸ್ ನಾಟ್ ಸೋ ಕ್ಲೋಸ್. ಐ ಥಿಂಕ್ ವಿಷ್ಣು ಅವರು ಕಾಂಪನ್ಸೇಟೆಡ್ ಫಾರ್ ಕಂಪ್ಲೀಟ್ಲಿ. ಯು ವೋಂಟ್ ಬಿಲೀವ್ ಇಟ್, ವಿಷ್ಣು ಅವರು ಹೋಗಿದ ತಕ್ಷಣ ಕಮಲ್ ಹಾಸನ್ ಹ್ಯಾಸ್ ಕಮ್ ಸೋ ಕ್ಲೋಸ್ ಟು ಮೀ. ನಾನು ಹೇಳಿದ್ದೀನಿ, ಲೈಕ್ ಆಲ್ ದೋಸ್ ಇಯರ್ಸ್ ಯು ಆರ್ ಫಾರ್ ಅವೇ ಫ್ರಮ್ ಮೀ, ವಿಷ್ಣು ಅವರು ಇದ್ದಾರೆ. ಸೊ ಯುನೋ ಮೈ ಪೀರಿಯಡ್ ಇಸ್ ಮೈ ಲೈಫ್ ಇಸ್ ಕಮಲ್ ಹಾಸನ್, ದೆನ್ ವಿಷ್ಣುವರ್ಧನ್, ಮತ್ತೆ ಇವಾಗ ಮತ್ತೆ ಕಮಲ್ ಹಾಸನ್ ಬಂದಿದ್ದಾರೆ. ಆ್ಯಂಡ್ ದ ಡೇ ವಿಷ್ಣುವರ್ಧನ್ ಅವರು ಏನೋ ಹೋದ ಡೇ, ಹೋಲ್ ಡೇ, ಆ ದಿನ ಫುಲ್ ದಿನ ಕಮಲ್ ಹಾಸನ್ ವಾಸ್ ಟಾಕಿಂಗ್ ಟು ಮೀ ಆನ್ ದ ಫೋನ್. ಅಟ್ಲೀಸ್ಟ್ ಒಂದು 4 ಸಾರಿ ಆರ್ ಈವನ್ 5 ಟೈಮ್ಸ್ ಈ ಕಾಲ್ಡ್. ನೀನು ಹೇಳು ಭಾರತಿ ಅವ್ರಿಗೆ ಹೇಳು, ನಾನು ಐ ಆಮ್ ದೇರ್ ವಿತ್ ಹರ್ ಹೋಲ್ ಹಾರ್ಟೆಡ್ಲಿ ಅಂತ ಕಮಲ್ ಹಾಸನ್ ಅವರು ಹೇಳಿದ್ದಾರೆ. ಇನ್ನೊಂದು ವೆರಿ ಪೆಕ್ಯುಲರ್ ಇನ್ಸಿಡೆಂಟ್ ಇದೆ. ಬಿಗಿನಿಂಗಲ್ಲಿ ಫಾರ್ ಬಂಧನ ಈ ಆರ್ಡಿನರಿ ಈಸಿ ಸೀನ್ಸ್ ಎಲ್ಲ ಮಾಡಿ ನಾವು ಕುದುರೆಮುಖ ಹೋಗಿದ್ವಿ. ಕುದುರೆಮುಖಲ್ಲಿ ಬಣ್ಣ ಬಣ್ಣ ಸಾಂಗ್ಗೋಸ್ಕರ ನಾನೊಂದು ವೈಟ್ ಬಿಳಿ ಸಲ್ವಾರ್ ಕಮೀಸ್ ಏನೋ ಐ ವಾಸ್ ವೇರಿಂಗ್ ಇಟ್. ಆ್ಯಂಡ್ ದೆನ್ ಫಸ್ಟ್ ಶಾರ್ಟಲ್ಲಿ ಸ್ಲೋ ಮೋಷನ್ ಬಂದು ಇಲ್ಲ ಹಿಡ್ಕೋಬೇಕು ನಾನು. ಸೊ ನನಗೇನಾಯಿತು ಅಂದರೆ, ಒಂದು ಹೀಲ್ಸ್, ದೊಡ್ಡ ಹೀಲ್ಸ್ ಕೊಟ್ಟಿದ್ದಾರೆ. ಸೊ ಆ ಸ್ಟಿಲೆಟೋ ಹೀಲ್ಸ್ ಏನೋ ಹಾಕ್ಕೊಂಡು ಆ ರನ್ನಿಂಗ್ ಶಾಟಲ್ಲಿ ಓಡ್ ಬರೋವಾಗ
ಸ್ಲಿಪ್ ಆಗಿ ನಾನು ಐ ಜಸ್ಟ್ ಫೆಲ್ ಆನ್ ಹಿಮ್ ಕಂಪ್ಲೀಟ್ಲಿ. ಅವರು ಹೀಗೆ ಯುನೋ ಬ್ಯಾಕ್ ಹೋಗಿದ್ದಾರೆ. ಆಮೇಲೆ ನಾನು ಹಿಡ್ಕೊಂಡಿದ್ದ ತಕ್ಷಣ ಅವ್ರು ಹೇಳಿದ್ದು, ನೀನು ಈ ಥರ ಹುಡುಗಿ ಅಂತ ನಾನು ಕೇಳಿಲ್ಲ. ಪೀಪಲ್ ಡಿಂಟ್ ಟೆಲ್ ಮಿ ಯು ಆರ್ ದಿಸ್ ಸಾರ್ಟ್ ಆಫ್ ಅ ಗರ್ಲ್ ಅಂತ. ಯುನೋ ಒಳ್ಳೆ ಹುಡುಗಿ, ಯುನೋ ಭಾಳ ಡೀಸೆಂಟ್ ಅಂತ ಹೇಳಿದ್ದಾರೆ. ನೀನೇನು ನನ್ನ ಮೇಲೆ ಯು ಜಸ್ಟ್ ಬೀಳ್ತಾ ಇದೆಯಾ ಅಂತ ಹೇಳಿದ್ದಾರೆ. ಸೊ ಆಗಲೇ ಆ ಐಸ್ ಬ್ರೇಕ್ ಆಯಿತು. ದೊಡ್ಡ ಹೀರೋ, ಆಲ್ಮೋಸ್ಟ್ ಲೈಕ್ ಕಮಲ್ ಹಾಸನ್, ನಾನು ಚಿಕ್ಕದವಳು, ವೆರಿ ಸ್ಮಾಲ್, ನನ್ಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ. ಆ ಐಸ್ ಎಲ್ಲ ಆಲ್ ದಟ್ ಐಸ್ ವಾಸ್ ಕಂಪ್ಲೀಟ್ಲಿ ಬ್ರೋಕನ್. ಐ ಸ್ಟಾರ್ಟೆಡ್ ಲಾಫಿಂಗ್, ನಗ್ತಾ ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ವಾಸ್ ಸೋ ಗ್ರೇಟ್. ಆಫ್ಟರ್ ದ್ಯಾಟ್ ಆ ಪಿಕ್ಚರಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಫುಲ್ ಫಿಲ್ಮ್ನಲ್ಲಿ ನನಗೆ ಇಷ್ಟು ದೊಡ್ಡ ಸ್ಟಮಕ್, ಬಿಕಾಸ್ ಐ ಆಮ್ ಪ್ರೆಗ್ನೆಂಟ್ ಇರೋ ಸೀನ್ಸ್. ಅದರಲ್ಲಿ ಏನು ಮಾಡ್ತಾರಂದರೆ, ಹಿ ವಿಲ್ ಬಿ ಲೈಯಿಂಗ್ ಡೌನ್ ಆಸ್ ಅ ಪೇಷಂಟ್, ನಾನು ಬಂದು ಡೈಲಾಗ್ ಹೇಳಬೇಕು ವಿತ್ ಸೆಟಸ್ಕೋಪ್ ಅಂಡ್ ಎವ್ರಿಥಿಂಗ್, ಬಟ್ ಸ್ಟಮಕ್ ಮಾತ್ರ ಇಷ್ಟು ಇರುತ್ತೆ. ಅವರು ಮಸಾಲೆ ದೋಸೆ, ಕೇಸರಿ ಬಾತ್ ಅದೆರಡು ತೊಗೊಂಡು ನನ್ನ ಸ್ಟಮಕ್ಕಲ್ಲಿ ಆ ಪ್ಲೇಟ್ ಇಟ್ಕೊಂಡು ಇಲ್ಲ ತಿಂತಾನೇ ಇರ್ತಾರೆ. ಓ ಹಾರಬಲ್ ಇಟ್ ವಾಸ್, ಒಂದು ಸ್ಟ್ಯಾಂಡ್ ಥರ. ಅಂಡ್ ಯಾಕೆ ವಿಷ್ಣು ಅವರೇ ಹೀಗೆ ಮಾಡ್ತೀರಾ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಅಂತ ಹೇಳಿದರೆ, ಇಟ್ಸ್ ನಾಟ್ ಯೋರ್ಸ್ ಅಲ್ವಾ, ಅವರು ಕೊಟ್ಟಿದ್ದಾರೆ, ನಿನ್ನ ಸ್ಟಮಕ್ಗೂ ಸಂಬಂಧನೇ ಇಲ್ಲ, ಅದು ಒಂದು ಕಾಟನ್, ಅದರಲ್ಲಿ ನಾನು ಪ್ಲೇಟ್ ಇಟ್ಟಿದ್ರೆ ನಿನಗೇನು ಅಂತ ಹೇಳ್ತಾರೆ. ಇನ್ನೊಂದು ವೆರಿ ಸೀರಿಯಸ್ ಇನ್ಸಿಡೆಂಟ್ ಆಯಿತು. ನಿಮಗೆಲ್ಲ ಗೊತ್ತು, ಬಣ್ಣ ಸಾಂಗ್ನಲ್ಲಿ ಒಂದು 7 to 8 ಕಾಸ್ಟ್ಯೂಮ್ ಚೇಂಜ್. ನನಗೆ ವೈಟ್ ಕಾಸ್ಟ್ಯೂಮಲ್ಲಿ ಬರ್ತೀನಿ, ಆಮೇಲೆ ಕಲರ್ ಹಿ ಪೋರ್ಸ್ ಕಲರ್ ಆನ್ ಮೀ, ನನ್ನ ಮೇಲೆಲ್ಲ ಕಲರ್ ಆಗಿ ಐ ವಾಸ್ ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್. ಬಾಬು ಅವ್ರಿಗೆ ಹೇಳಿದ್ದೀನಿ, ನೈಟ್ ರೂಮ್ ಹೋಗಿ ವಾಶ್ ಮಾಡಿದರೆ ಫಸ್ಟ್ ಶ್ಯಾಂಪೂ ಯೂಸ್ ಮಾಡುವಾಗ ಫಸ್ಟ್ ರೆಡ್ ಕಲರ್ ಬರುತ್ತೆ, ಆಮೇಲೆ 5 minutes ಆದಮೇಲೆ ಯೆಲ್ಲೋ ಕಲರ್ ಬರುತ್ತೆ, ಆಮೇಲೆ ಬ್ಲೂ, ಆಮೇಲೆ ಬಿಳಿ, ಎಲ್ಲ ಆಲ್ ಕಲರ್ಸ್ ವಿಲ್ ಕಮ್. ಸೊ ಐ ಯೂಸ್ ಟು ಬಿ ಇನ್ ಟಿಯರ್ಸ್. ಆಮೇಲೆ ಏನು ಮಾಡಿದಾರಂತೆ ಅಂದರೆ, ಲೊಕೇಶನಲ್ಲೇ ಒಂದು ಟೆಂಟ್ ಥರ ಹಾಕಿ ಅಲ್ಲೇ ಒಂದು ಬಾತ್ರೂಮ್. ಇಮ್ಯಾಜಿನ್, ಹಾರಿಬಲ್ ಇಟ್ ವಾಸ್. ಶೂಟಿಂಗ್ ನಡೆಯುವಾಗ ನಾನು ಮೇಕ್ ಶಿಫ್ಟ್ ಬಾತ್ರೂಮಲ್ಲಿ ಹೋಗಿ ಸ್ನಾನ ಮಾಡ್ಕೋಬೇಕು, ಮತ್ತೆ ಶಾರ್ಟ್ ಬರಬೇಕು, ಮತ್ತೆ ಕಲರ್ ಹಾಕ್ತಾರೆ. ಕಲರ್ ಹಾಕಿದ ಮೇಲೆ ಮತ್ತೆ ತಿರ್ಗಾ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಸೊ ಎಂಡ್ ಆಫ್ ದ ಶೂಟಿಂಗಲ್ಲಿ ಐ ವಾಸ್ ಫೆಡ್ ಅಪ್. ನಾನು ಹೇಳಿದ್ದೀನಿ, ನನಗೆ ಬೇಡ ಈ ಪಿಕ್ಚರ್, ನನಗೆ ಬೇಡ ಇದು, ಮತ್ತೆ ತಮಿಳಲ್ಲಿ ತೆಲುಗಲ್ಲಿ ರೀಮೇಕ್ ಮಾಡಿದರೆ ನನಗೆ ಬೇಡ ಅಂತ ಹೇಳಿದ್ದೀನಿ. ನಾನು ಹಾಗೆ ಕೂತ್ಕೊಂಡಿರುವಾಗ ವಿಷ್ಣು ಅವರು ಫ್ರೆಶ್ ಪಿಂಕ್ ಕಲರ್, ನಿಮ್ಗೆ ಗೊತ್ತಲ್ಲ, ಹೋಲಿ ಟೈಮಲ್ಲಿ ಯೂಸ್ ಮಾಡ್ತಾರೆ ಪಿಂಕ್ ಅಂದರೆ ಶಾಕಿಂಗ್ ಪಿಂಕ್, ಅದು ತಗೊಂಡು ನಾನು ನಿದ್ರೆ ಮಾಡುವಾಗ ಕಾರ್ನಲ್ಲಿ ಮೊತ್ತ ಪಿಂಕ್ ಕಲರ್ ತಗೊಂಡು ನನ್ನ ಮೇಲೆ ಹಚ್ಚಿದ್ದಾರೆ. ಫೇಸೆಲ್ಲ ಫುಲ್ ನನಗೆ ಕೋಪ ಬಂದು ಐ ವಾಸ್ ಸೋ ಆ್ಯಂಗ್ರಿ. ನನ್ನ ಸಿಸ್ಟರ್ ಲಂಡನಿಂದ ಒಂದು ದೊಡ್ಡ ವೆರಿ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್, ಅದು ತುಂಬ ಕಾಸ್ಟ್ಲಿ, ಆ ಕಾಸ್ಟ್ಲಿ ಬ್ಲಷ್ ಆನ್ ನನ್ಗೆ ಕೊಟ್ಟಿದ್ದಾರೆ. ಅದೆಲ್ಲ ತೊಗೊಂಡು ಹೀಗೆ ಬಟರ್ ಥರ ಇದೆ ತೊಗೊಂಡು ಅವ್ರನ್ನ ಕಾಲರ್ನ ಇಟ್ಕೊಂಡು ಇಲ್ಲ ಫೇಸ್ನಲ್ಲಿ ಹಚ್ಕೊಳ್ಳೋಕೆ ನಾನು ಟ್ರೈ ಮಾಡಿದರೆ ನಾನು ಹ್ಯಾಂಡ್ ಇಲ್ಲ ಕೈ ಇಲ್ಲ ಇಟ್ಕೊಂಡು ನನ್ನ ಫೇಸ್ನಲ್ಲೇ ಹೀಗೆ ಮಾಡಿದ್ದಾರೆ. ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಬಿಟ್ವೀನ್ ಅಸ್ ಬಾಬು ಅವರು ಇಲ್ಲ ಯು ಆರ್ ಶೇಕಿಂಗ್, ದೊಡ್ಡ ಫೈಟ್, ಓಕೆ, ಕುರುಕ್ಷೇತ್ರ ವಾರ್ ಥರ ಫುಲ್ ಪಿಂಕ್ನಲ್ಲಿ ನಾನು ಅದು ತಗೊಂಡು ಅವ್ರ ಫೇಸ್ನಲ್ಲಿ ಇಡೋದು, ನನ್ನ ಫೇಸ್ನಲ್ಲಿ ಇಡೋದು. ನನ್ನ ಕೋಪ ಬಂತು, ತುಂಬ ಕೋಪ ಬಂತು. ಏನು ಮಾಡಿದ್ದೀನಿ ಅಂದರೆ, ಐ ಜಂಪ್ ಫ್ರಮ್ ಬ್ಯಾಕ್ ಸೀಟ್ ಇಂದ ಫ್ರಂಟ್ ಸೀಟ್ ಹೋಗಿ ಐ ಫಗಾಟ್ ಈಸ್ ಅ ಬಿಗ್ ಸ್ಟಾರ್, ಅವರ ರೆಸ್ಪೆಕ್ಟ್ ಮಾಡಬೇಕು, ಅದೆಲ್ಲ ಹೋಯ್ತು. ಅಲ್ಲಿ ಕೂತ್ಕೊಂಡು ಐ ಟ್ರೈ ಟು ಇಲ್ಲ ಸ್ಕ್ರಾಚ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಬಾಬು ಅವ್ರು ನೋಡಿ, ಏನಿದು ಹಾಸ್ರಿ, ಏನಿದು, ಯು ಆರ್ ಅ ವುಮೆನ್, ಒಂದು ಹುಡುಗಿ ಅಂತ ಮರೆತುಬಿಟ್ಟಿಯ ನೀನು. ಆ್ಯಂಡ್ ವಿಷ್ಣು ಸರ್ ವಾಸ್ ಸೋ ಹ್ಯಾಪಿ, ಬಿಕಾಸ್ ನಾನು ಒಳ್ಳೆ ಹುಡುಗಿ ಅಂತ ಎಲ್ಲರೂ ಅಂದ್ಕೊಂಡಿರೋದು. ನಾನು ಒಂದು ಆ್ಯನಿಮಲ್, ಒಂದು ಮೃಗ ಥರ ನಾನು ಬಿಹೇವ್ ಮಾಡೋಕೆ ಹಿ ವಾಸ್ ರೆಸ್ಪಾನ್ಸಿಬಲ್. ಈವನ್ ಟುಡೇ ಹಿ ವಿಲ್ ನಾಟ್ ಫರ್ಗೆಟ್ ಇಟ್. ಯು ಶುಡ್ ಆಸ್ಕ್ ಬಾಬು ಅವ್ರನ್ನ ಏನಾಗಿದೆ ಅಂತ. ಅಲ್ಲಿಂದ ಐ ಸೆಡ್ ಐ ಹ್ಯಾವ್ ಟು ಸಮಥಿಂಗ್ ಡೂ ಟು ದಿಸ್ ಮ್ಯಾನ್ ಅಂತ. ಬಟ್ ಸ್ಲೋಲಿ ಅದೆಲ್ಲ ಎವ್ರಿಥಿಂಗ್ ಚೇಂಜ್ ಫ್ರಮ್ ಆಲ್ ದಟ್ ಕಾಂಪಿಟಿಷನ್. ಅದರಿಂದ ಹೋಗಿ ವಿ ಸ್ಟಾರ್ಟೆಡ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಇಬ್ಬರು ವಿ ಬಿಕೇಮ್ ಸೋ ಕ್ಲೋಸ್ ಆ್ಯಂಡ್ ಇಟ್ಸ್ ಮೋರ್ ದೆನ್ ಫ್ರೆಂಡ್ಶಿಪ್. ಎಲ್ಲರೂ ಹೇಳ್ತಾರೆ ಬಿಟ್ವೀನ್ ಅ ಮ್ಯಾನ್ ಆ್ಯಂಡ್ ವುಮೆನ್ only romance and that kind of relationship or brother and sister ಅದೇ ಪಾಸಿಬಲ್. ಒಂದು ಪ್ಲೆಟಾನಿಕ್ ರಿಲೇಷನ್ಶಿಪ್ ಇಸ್ ನಾಟ್ ಪಾಸಿಬಲ್ ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಸುಳ್ಳು. ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಫಾರ್ ಒಂದು ಪ್ಲೆಟಾನಿಕ್ ರಿಲೇಷನ್ಶಿಪ್, ಒಂದು
ಡಿವೈನ್ ರಿಲೇಷನ್ಶಿಪ್ ಬಿಟ್ವೀನ್ ಅ ಮ್ಯಾನ್ ಆ್ಯಂಡ್ ವುಮನ್ ನನಗೂ ವಿಷ್ಣು ಅವ್ರಿಗೆ.